ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ರೇವಂತನ ಚಿತ್ರ 3. ರೇವಂತ್ ಎದ್ದು ನಿಂತು ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದ. ಚಿತ್ರ ಕೂಡ ಶಾಕ್ನಲ್ಲೇ ಇದ್ದಳು. ರೇವಂತ್, ಶೀಸ್ ಮೈ ಲೀಡ್ ಚಿತ್ರ ಎಂದು ಪ್ರಣವ್ ಹೇಳಿದಾಗ ಇಬ್ಬರೂ ವಾಸ್ತವಕ್ಕೆ ಬಂದಿದ್ದರು. ಹೆಲೋ ಚಿತ್ರ ಎಂದು ಕೈಕುಲುಕಲು ಕೈ ಮುಂದೆ ಮಾಡಿದ ರೇವಂತ್. ಹೆಲೋ ಎಂದು ಕೈ ಕುಲುಕಿದಳು ಅವಳು. ಇಬ್ಬರ ಮುಖದಲ್ಲೂ ಯಾರಿಗೂ ಅರ್ಥವಾಗದ ಒಂದು ಭಾವನೆ ಇತ್ತು. ಪ್ರೆಸೆಂಟೇಷನ್ ಶುರು ಮಾಡೋಣ ರೇವಂತ್, ಅಥವಾ ನಿಮ್ಮ ಟೀಮಿಂದ ಯಾರಾದರೂ ಬರೋರಿದ್ದಾರಾ ಕೇಳಿದ ಪ್ರಣವ್. ಇಲ್ಲ ಪ್ರಣವ್, ಸ್ಟಾರ್ಟ್ ಮಾಡಬಹುದು ಎಂದು ರೇವಂತ್ ಹೇಳಿದಾಗ ಪ್ರಣವ್ ಚಿತ್ರಳನ್ನು ನೋಡಿದ. ಅವಳು ಯಾಕೋ ವಿಚಲಿತಲಾಗಿದ್ದಳು. ಪ್ರಣವ್ ಗಮನಕ್ಕೆ ಬಂತು ಅದು. ಅವಳ ತೋಳುಗಳನ್ನು ಹಿಡಿದು, ಚಿತ್ರ ಏನಾಯ್ತು, ಎಲ್ಲ ಓಕೆ ತಾನೆ ಎಂದ. ರೇವಂತ್ಗೆ ಯಾಕೋ ಇದು ಹಿಡಿಸಲಿಲ್ಲ. ಚಿತ್ರ ಹೌದೆಂದು ತಲೆಯಲ್ಲಾಡಿಸಿ ಲ್ಯಾಪ್ಟಾಪ್ ನೋಡಿ ರಿಪೋರ್ಟನ್ನು ತೆರೆದು ದೊಡ್ಡ ಪರದೆಯ ಮುಂದೆ ಹೋಗಿ ನಿಂತಳು. ಪ್ರಣವ್ ಮತ್ತು ರೇವಂತ್ ಇಬ್ಬರ ಕಣ್ಣುಗಳು ಕೂಡ ಚಿತ್ರಳ ಮೇಲಿತ್ತು. ಪ್ರಣವ್ ಮಂದಹಾಸದಿಂದ ಅವಳನ್ನು ನೋಡುತ್ತಾ ಇದ್ದರೆ ರೇವಂತ್ ಮುಖದಲ್ಲಿ ಯಾವುದೇ ಭಾವನೆಗಳಿರಲಿಲ್ಲ. ಗಂಭೀರನಾಗಿದ್ದ. ಪ್ರತಿ ಸಲ ಕ್ಲೈಂಟ್ಸ್ ಜೊತೆ ಈ ತರಹ ಮೀಟಿಂಗ್ ಅಥವಾ ಯಾವುದೇ ತಂತ್ರಜ್ಞಾನದ ಕುರಿತು ಸೆಮಿನಾರ್ ಇರುವಾಗ ಚಿತ್ರ ಅತ್ಯಂತ ಉತ್ಸುಕತೆಯಿಂದ ವಿವರಿಸಲು ಮುಂದಾಗುತ್ತಿದ್ದಳು. ಈಗ ಅಲ್ಲಿ ಪರದೆಯ ಮುಂದೆ ನಿಂತವಳಿಗೆ 1 ನಿಮಿಷವಾದರೂ ಅವಳ ಬಾಯಿಯಿಂದ ಒಂದು ಶಬ್ದ ಕೂಡ ಹೊರಡಲಿಲ್ಲ. ಮತ್ತೊಮ್ಮೆ ಪ್ರಣವ್ ಅವಳ ಹತ್ತಿರ ಬಂದು, ಚಿತ್ರ ಏನಾಯ್ತು, ಏನಾದರೂ ಸಮಸ್ಯೆ ಆಗಿದೆಯಾ, ಏನಾದರೂ ಇದ್ದರೆ ನಂಗೆ ಹೇಳು, ಯಾವುದೇ ಹಿಂಜರಿಕೆ ಬೇಡ, ನಾನೆಲ್ಲಾನು ಹ್ಯಾಂಡಲ್ ಮಾಡ್ತೀನಿ, ನೀರು ಬೇಕಾ ಮೆಲ್ಲಗೆ ಕೇಳಿದ್ದ. ಚಿತ್ರ ತಲೆ ತಗ್ಗಿಸಿಕೊಂಡು ಮೌನಕ್ಕೆ ಶರಣಾದಳು. ಯಾಕೋ ಪ್ರಣವ್ ಅವಳ ಸನಿಹಕ್ಕೆ ಹೋಗಿದ್ದು ಸಹಿಸಲಾಗಲಿಲ್ಲ ರೇವಂತ್ಗೆ. ಅವಳನ್ನು ಕೆರಳಿಸಬೇಕೆನಿಸಿತು. ಯಾಕೋ ನಿಮ್ಮ ಲೀಡ್ ತುಂಬ ಭಯಪಟ್ಟಿದ್ದಾರೆ ಅನಿಸುತ್ತೆ. ಚಿತ್ರ ಅವರೇ, ಟೆನ್ಷನ್ ಮಾಡ್ಕೋಬೇಡಿ, ಬೇಕಾದರೆ ಮೀಟಿಂಗ್ ನಾಳೆ ಇಟ್ಕೊಳ್ಳೋಣ ಎಂದು ನಗುತ್ತಾ ಹೇಳಿದ್ದ ರೇವಂತ್. ತಕ್ಷಣ ಚಿತ್ರ ತಲೆ ಎತ್ತಿ ಪ್ರಣವ್ಗೆ ಹೋಗಿ ಕುಳಿತುಕೊಳ್ಳಲು ಸನ್ನೆ ಮಾಡಿ ಪ್ರೆಸೆಂಟೇಷನ್ ಶುರು ಮಾಡಿದಳು. ಒಮ್ಮೆ ಶುರು ಮಾಡಿದ್ದಷ್ಟೇ ನಿರಂತರವಾಗಿ 45 ನಿಮಿಷಗಳ ಕಾಲ ಸಂಪೂರ್ಣವಾಗಿ ಪ್ರಾಜೆಕ್ಟ್ಸನ್ನು ನಿರರ್ಗಳವಾಗಿ ವಿವರಿಸಿದಳು ಚಿತ್ರ. ಅವಳ ಇಂಗ್ಲಿಷ್ ಭಾಷೆಯ ಹಿಡಿತ, ಆ ಗತ್ತು ಮತ್ತು ತಾನು ಮಧ್ಯ ಮಧ್ಯೆ ಅವಳನ್ನು ನಿಲ್ಲಿಸಿ ಪರೀಕ್ಷಿಸಲೆಂದೇ ಕೇಳಿದ ಪ್ರಶ್ನೆಗೆ ಅವಳು ನೀಡಿದ ಉತ್ತರ ಅವಳ ಜ್ಞಾನಕ್ಕೆ ದಂಗಾಗಿ ಹೋಗಿದ್ದ ರೇವಂತ್. ಎಲ್ಲ ಮುಗಿದ ಬಳಿಕ ಪ್ರಣವ್ ಎದ್ದು ನಿಂತು ಚಪ್ಪಾಳೆ ಹೊಡೆದಿದ್ದ. ರೇವಂತ್ ಕೆರಳಿಸಿದ್ದು ಯಶಸ್ವಿಯಾಗಿತ್ತು. ಆದರೆ ಯಶಸ್ಸು ಚಿತ್ರಳಿಗೆ ಸಿಕ್ಕಿತ್ತು. ನಂತರ ಮೊದಲನೇ ಚಿತ್ರ ಆಗಿ ಬದಲಾಗಿದ್ದಳು ಅವಳು. ಅದೇ ಮೌನ, ಅದೇ ಗಂಭೀರ ಮುಖಭಾವದಲ್ಲಿ ಸುಮ್ಮನೆ ಪ್ರಣವ್ ಪಕ್ಕ ಬಂದು ಕುಳಿತಳು. ವೆಲ್ಡನ್ ಚಿತ್ರ ಎಂದು ಮೆಲ್ಲಗೆ ಹೇಳಿದ್ದ ಪ್ರಣವ್. ನಂತರ ರೇವಂತ್ ಕಡೆ ತಿರುಗಿ, ನಿಮಗೆ ನಮ್ಮ ಪ್ರೆಸೆಂಟೇಷನ್ ಇಷ್ಟ ಆಯಿತು ಅಂದ್ಕೊಳ್ತೀನಿ, ನಮ್ಗೆ ಏನೇನು ಕೆಲಸ ಆಗಬೇಕಾಗಿದೆ ಅನ್ನೋ ಐಡಿಯಾ ಸಿಕ್ತು ಅಂದ್ಕೊಳ್ತೀನಿ, ಎಲ್ಲ ಓಕೆ ಆದರೆ ಮುಂದಿನ ಚರ್ಚೆನೂ ಇಲ್ಲೇ ಮಾಡಬಹುದು ಎಂದ ಪ್ರಣವ್. ದೇವ್ರೇ, ಈ ಡೀಲ್ ನಮಗೆ ಸಿಗದೇ ಇರೋ ಥರ ಮಾಡು ಎಂದು ದೇವರಲ್ಲಿ ಚಿತ್ರ 100 ಸಲ ಆಗಲೇ ಬೇಡಿಕೊಂಡಿದ್ದಳು. ರೇವಂತ್ಗೆ ಆ ಪ್ರಾಜೆಕ್ಟನ್ನು ನಿರಾಕರಿಸಲು ಕೇವಲ ಚಿತ್ರಾಳ ಕಾರಣವಿತ್ತು ಹೊರತು ಬೇರೇನೂ ತೊಂದರೆ ಕಾಣಿಸಲಿಲ್ಲ. ಅವನು ಅದನ್ನು ತೆಗೆದುಕೊಳ್ಳುವುದೆಂದು ನಿರ್ಧಾರ ಆಗಲೇ ಮಾಡಾಗಿತ್ತು. ಯಾಕೆಂದರೆ ಯಾವುದೋ ವೈಯಕ್ತಿಕ ಕಾರಣಗಳಿಂದಾಗಿ ಅಷ್ಟು ಒಳ್ಳೆಯ ಆಫರ್ ನಿರಾಕರಿಸುವ ಮೂರ್ಖನಲ್ಲ ರೇವಂತ್. ಆದರೂ ಸ್ವಲ್ಪ ಸಮಯ ಅವನು ರಿಪೋರ್ಟನ್ನು ನೋಡಿದ್ದ, ತನ್ನ ಮನಸ್ಸಿನಲ್ಲಿ ಆಗುತ್ತಿರುವ ತೊಳಲಾಟವನ್ನು ಮುಚ್ಚಿಡಲು. ತುಂಬ ಚೆನ್ನಾಗಿದೆ ನಿಮ್ಮ ಐಡಿಯಾ, ನಂಗೆ ಇಷ್ಟ ಆಯಿತು, ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ಹಣದ ವ್ಯವಹಾರನೆಲ್ಲ ನನ್ನ ಟೀಮ್ ನೋಡ್ಕೊಳ್ತಾರೆ, ನೇರವಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಎಂದ ರೇವಂತ್. ಚಿತ್ರ, ರೇವಂತ್ ಇಬ್ಬರು ಒಬ್ಬರನ್ನೊಬ್ಬರು ನೋಡಿದರು. ಇಬ್ಬರ ಮುಖದಲ್ಲೂ ಅದೇ ಮೌನ. ಪ್ರಣವ್ ಮಾತ್ರ ಖುಷಿಯಲ್ಲಿದ್ದ. ಥ್ಯಾಂಕ್ ಯು ಸೋ ಮಚ್ ರೇವಂತ್, ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ನಮ್ಮ ಕಡೆಯಿಂದ ಡಿನ್ನರ್ ವ್ಯವಸ್ಥೆ ಮಾಡಿದ್ದೀವಿ, ಪ್ಲೀಸ್ ಬನ್ನಿ ಎಂದು ಪ್ರಣವ್ ಹೇಳಿದ ಕೂಡಲೇ ರೇವಂತ್ ಅವನೆಡೆಗೆ ತಿರುಗಿದ. ಯಾಕೋ ಅವನಿಗೆ ಅಲ್ಲಿಂದ ಹೋದರೆ ಸಾಕಾಗಿತ್ತು. ಆದರೆ ಪ್ರಣವ್ ಖುಷಿಯನ್ನು ಹಾಳು ಮಾಡಲು ಇಷ್ಟವಾಗದೆ ಸರಿ ಎಂದಿದ್ದ. ಪ್ರಣವ್, ರೇವಂತ್ ಮತ್ತು ಚಿತ್ರ ಬಫೆಟ್ ಇರುವಲ್ಲಿ ನಡೆದರು. ನೀವು ಶುರು ಮಾಡಿ, ನಾನು ಬಂದೆ, ಒಂದು ಫೋನ್ ಕಾಲ್ ಇದೆ ಎನ್ನುತ್ತಾ ಪ್ರಣವ್ ಅಲ್ಲಿಂದ ಹೋಗಿದ್ದ. ಪ್ರಣವ್ ಈ ಸಂತೋಷದ ವಿಷಯವನ್ನು ಶುಭಶ್ರೀಗೆ ಹೇಳಲು ಹೋದ. ಪ್ಲೇಟ್ ತೆಗೆದುಕೊಂಡು ಒಂದೊಂದೇ ಪದಾರ್ಥವನ್ನು ಹಾಕಿಕೊಳ್ಳುತ್ತಿರುವಾಗ ಚಿತ್ರ ಮತ್ತು ರೇವಂತ್ ಮುಖಾಮುಖಿಯಾದರು. ಒಮ್ಮೆ ಇಬ್ಬರ ಕಣ್ಣುಗಳು ಸಂಧಿಸಿದ್ದವು. ನೀನು ಚೂರು ಬದಲಾಗಿಲ್ಲ ಚಿತ್ರ ಎಂದ ರೇವಂತ್. ಎಂದಳು ಅಷ್ಟೆ. ಅವಳ ಆ ಉತ್ತರದಿಂದ ಮತ್ತೇನು ಮಾತನಾಡಲು ಉಳಿದಿರಲಿಲ್ಲ. ಸುಮ್ಮನೆ ಟೇಬಲ್ಗೆ ಬಂದು ಕುಳಿತ ರೇವಂತ್. ಅಷ್ಟರಲ್ಲಿ ಪ್ರಣವ್ ಕೂಡ ಬಂದಿದ್ದ.
ರೇವಂತ್ ಮತ್ತು ಪ್ರಣವ್ ಒಂದಿಷ್ಟು ತಮ್ಮ ವ್ಯವಹಾರಗಳ ಬಗ್ಗೆ ಮಾತನಾಡುತ್ತಾ ಇದ್ದರು. ಚಿತ್ರ ಅಲ್ಲಲ್ಲಿ ಅವಳನ್ನು ಅಭಿಪ್ರಾಯ ಕೇಳಿದರೆ ಹೇಳುತ್ತಿದ್ದಳು ಅಷ್ಟೆ. ಹೀಗೆ ಮಾತನಾಡುತ್ತಾ ಊಟ ಮುಗಿಸಿದರು. ಪ್ರಣವ್ ಮತ್ತೊಮ್ಮೆ ರೇವಂತ್ಗೆ ಧನ್ಯವಾದಗಳನ್ನು ಹೇಳಿ ಹೊರಟ. ಚಿತ್ರ ಅವನನ್ನು ನೋಡಿ ಕರ್ತವ್ಯ ಎನ್ನುವಂತೆ ಧನ್ಯವಾದಗಳನ್ನು ಹೇಳಿ ಕಾರ್ ಹತ್ತಿ ಪ್ರಣವ್ ಪಕ್ಕ ಕುಳಿತಳು. ರೇವಂತ್ ಕೂಡ ಸ್ವಲ್ಪ ಸಮಯ ಅಲ್ಲೇ ಇದ್ದು ಮನೆಗೆ ಹೊರಟ. ಡ್ರೈವ್ ಮಾಡುತ್ತಿದ್ದವನಿಗೆ ಚಿತ್ರಾಳ ಮುಖವೇ ಕಣ್ಣ ಮುಂದೆ ಬರುತ್ತಾ ಇತ್ತು. ಅವಳಲ್ಲಿ ಅಂಥ ಬದಲಾವಣೆ ಏನಿಲ್ಲ. ಅದೇ ಉಡುಗೆ ತೊಡುಗೆ, ಅದೇ ಹಾವಭಾವ. ಬದಲಾವಣೆ ಅಂದರೆ ಮೊದಲು ಸಲ್ವಾರ್ ಕಮೀಸ್ ಹಾಕ್ತಿದ್ಲು, ಈಗ ಕುರ್ತಾ ಲೆಗ್ಗಿಂಗ್ಸ್. ಅದೇ ವಾಚ್, ಹಣೆ ಮೇಲೊಂದು ಬೊಟ್ಟು. ಹೀಗೆ ಕ್ಲಿಪ್ ಹಾಕಿ ಕೂದಲನ್ನು ಹಿಂದೆ ಬಿಡ್ತಾ ಇದ್ಲು. ಆದರೆ ಕುತ್ತಿಗೆಯಲ್ಲಿ ಒಂದು ಬಂಗಾರದ ತೆಳುವಾದ ಚೈನ್ ಬಿಟ್ಟರೆ ಮತ್ತೇನೂ ಇರಲಿಲ್ಲ. ಅಂದರೆ ಅವಳು ಹಳೇದನ್ನೆಲ್ಲ ಮರೆತು ಜೀವನದಲ್ಲಿ ತುಂಬ ಮುಂದೆ ಬಂದಿದ್ದಾಳೆ ಅನಿಸುತ್ತೆ. ಬಹುಶಃ ಪ್ರಣವ್ ಜೊತೆ ಇಲ್ಲ, ಅವಳು ಯಾವುದನ್ನು ಮರ್ತಿರ್ಲಿಕ್ಕಿಲ್ಲ. ಆದರೆ ಅವಳು ಮರೆತು ಮುಂದೆ ಹೋದರೆ ನನಗೆ ಯಾಕೆ ಕಷ್ಟ ಆಗಬೇಕು? ಛೇ, ಪ್ರಣವ್ ಜೊತೆ ಅವಳನ್ನು ನೋಡಿದಾಗ ಸಹಿಸೋಕ್ಕಾಗ್ತಾ ಇರಲಿಲ್ಲ. ಆದರೂ ನನಗೇನು ಸಂಬಂಧ ಇದೆ? ನಾನು ಯಾಕೆ ಅವಳ ಬಗ್ಗೆ ಯೋಚನೆ ಮಾಡಬೇಕು? ಎಲ್ಲ ಮರೆತು ಅವಳು ಖುಷಿಯಾಗಿದ್ದರೆ ನಾನು ಖುಷಿ ಪಡಬೇಕು ಅಷ್ಟೇ ಎಂದೆಲ್ಲ ನೂರಾರು ಯೋಚನೆಗಳು ಸುಳಿದಾಡುತ್ತಾ ಇದ್ದವು ಡ್ರೈವ್ ಮಾಡುತ್ತಿದ್ದ ರೇವಂತ್ ತಲೆಯಲ್ಲಿ. ಯಾಕೋ ಸಾತ್ವಿಕ್ ಹತ್ತಿರ ಮಾತನಾಡಬೇಕೆಂದಿರಿಸಿತು ಅವನಿಗೆ. ಕರೆ ಮಾಡಿ ಭೇಟಿಯಾಗೋಣ ಎಂದು ಹೇಳಲು ಮೊಬೈಲ್ ತೆಗೆದ. ಗಂಟೆ ಹತ್ತಾಗುತ್ತಾ ಬಂದಿತ್ತು. ಇಷ್ಟು ಹೊತ್ತಲ್ಲಿ ಅವನಿಗೆ ತೊಂದರೆ ಕೊಡಲು ಮನಸ್ಸಾಗದೆ ನೇರವಾಗಿ ತನ್ನ ಮನೆಗೆ ಹೋದ ರೇವಂತ್. ಇತ್ತ ಚಿತ್ರ ಮೌನವಾಗಿ ಕಿಟಕಿಯ ಕಡೆ ಮುಖ ಮಾಡಿ ತನ್ನದೇ ಲೋಕದಲ್ಲಿ ಮುಳುಗಿದ್ದಳು. ಚಿತ್ರ, ನಿಂಗೆ ನಾನು ಹೊಗಳಬೇಕಂತ ಇಲ್ಲ, ಯಾಕಂದರೆ ಪ್ರತಿ ಸಲದಂತೆ ಇವತ್ತು ಕೂಡ ನಿನ್ನ ಪ್ರೆಸೆಂಟೇಷನ್ ಅತ್ಯುತ್ತಮವಾಗಿತ್ತು. ನನಗಂತೂ ತುಂಬಾ ಖುಷಿಯಾಯಿತು. ಡೀಲ್ ಪಕ್ಕಾ ಆಯಿತು. ಎಲ್ಲ ಕ್ರೆಡಿಟ್ಸ್ ನಿಂಗೆ ಸೇರಬೇಕು. ಅಷ್ಟೊಂದು ಚೆನ್ನಾಗಿ ನಿನ್ನೆಲ್ಲನೂ ರೆಡಿ ಮಾಡಿದ್ದೆ ಎಂದು ಮಾತನಾಡುತ್ತಿದ್ದ ಪ್ರಣವ್. ಚಿತ್ರ ಎಲ್ಲೋ ಕಳೆದು ಹೋಗಿದ್ದಳು. ಪ್ರಣವ್ ಕಾರನ್ನು ಬದಿಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸಿದ. ಬ್ರೇಕ್ ಹಾಕಿದ ತಕ್ಷಣ ಚಿತ್ರ ಅವಳ ಯೋಚನಾ ಲಹರಿಯಿಂದ ಹೊರಬಂದಿದ್ದಳು. ಮನೆ ಬಂದ್ಬಿಡ್ತಾ, ಸರಿ ಪ್ರಣವ್, ನಾನು ಹೊರಡ್ತೀನಿ, ಬಾಯ್ ಬಾಯ್, ಟೇಕ್ ಕೇರ್ ಎಂದು ತನ್ನ ಬ್ಯಾಗ್ ತೆಗೆದುಕೊಂಡು ಕಾರ್ ಬಾಗಿಲನ್ನು ತೆಗೆಯಲು ಹೊರಟಾಗ ಪ್ರಣವ್ ಅವಳ ಕೈ ಹಿಡಿದುಕೊಂಡಿದ್ದ. ಏನೆಂದು ಅವನನ್ನು ನೋಡಿದಳು. ಚಿತ್ರ, ನಾವಿನ್ನೂ ರೀಚ್ ಆಗಿಲ್ಲ, ಅರ್ಧ ದೂರನೂ ಬಂದಿಲ್ಲ, ನಿನ್ನ ಹತ್ರ ಮಾತಾಡಬೇಕು ಅಂತ ಕಾರ್ ನಿಲ್ಲಿಸ್ದೆ ಎಂದ. ಚಿತ್ರ ಈಗ ಸಂಪೂರ್ಣವಾಗಿ ವಾಸ್ತವಕ್ಕೆ ಬಂದಿದ್ದಳು. ಏನು ಹೇಳಿ ಪ್ರಣವ್, ಏನಾಯಿತು ಕೇಳಿದಳು ಚಿತ್ರ. ಅದನ್ನು ನಾನು ನಿಂಗೆ ಕೇಳಬೇಕು ಚಿತ್ರ. ನೀನು ಯಾರ ಹತ್ರನೂ ಯಾವ ವಿಷಯನೂ ಶೇರ್ ಮಾಡ್ಕೊಳ್ಳಲ್ಲ ಅಂತ ಗೊತ್ತು, ಆದರೂ ಕೇಳ್ತಾ ಇದ್ದೀನಿ. ಹೋಟೆಲಿಗೆ ಹೋದಾಗಿಂದ ನೋಡ್ತಾ ಇದ್ದೀನಿ, ಯಾಕೋ ಒಂಥರ ಇದೆಯಾ? ಏನಾಯಿತು ನಿಂಗೆ? ಪ್ರತಿ ಸಲ ಇರೋ ಥರ ಉತ್ಸಾಹ ಇವತ್ತು ನಿನ್ನಲ್ಲಿ ಇರಲಿಲ್ಲ. ಯಾಕೆ, ಹುಷಾರಿಲ್ವಾ? ಅಥವಾ ಯಾರಾದರೂ ಏನಾದರೂ ಹೇಳಿದ್ರಾ? ನನ್ನ ಹತ್ರ ನೀನು ಹಂಚ್ಕೊಳ್ಬೋದು ಎಂದ ಪ್ರಣವ್ ಮಾತಿಗೆ. ಅದೇನಿಲ್ಲ ಪ್ರಣವ್, ನಂಗೆ ಯಾವ ಕಂಪ್ನಿ ಜೊತೆ ಮೀಟಿಂಗ್ ಅಂತ ಗೊತ್ತಿರಲಿಲ್ಲ. ಸಡನ್ನಾಗಿ ರೇಚಿ ಕ್ರಿಯೇಷನ್ಸ್ ಅಂತ ಗೊತ್ತಾದ ಮೇಲೆ ಸ್ವಲ್ಪ ಟೆನ್ಷನ್ ಆಗಿತ್ತು. ಯಾಕಂದರೆ ನಿನ್ನೆ ಜಸ್ಟ್ ಅವರಿಗೆ ಅವಾರ್ಡ್ ಬಂದಿದೆಯಲ್ಲ, ಮತ್ತು ಆ ಕಂಪ್ನಿ ಓನರನ್ನು ನೋಡಿದ ತಕ್ಷಣ ಒಮ್ಮೆ ಭಯ ಆಯಿತು. ಈಗೆಲ್ಲ ಮುಗಿದು ಡೀಲ್ ನಮಗೆ ಸಿಕ್ತಲ್ವಾ, ಅದಕ್ಕೆ ನಡೆದಿದ್ದೆಲ್ಲ ಕನಸೋ ನನಸೋ ಅಂತ ಗೊತ್ತಾಗ್ತಾ ಇರಲಿಲ್ಲ ಅಷ್ಟೇ, ಮತ್ತೇನೂ ಇಲ್ಲ. ನಾನು ಆರಾಮಾಗಿದ್ದೀನಿ ಎಂದು ಅರ್ಧ ಸತ್ಯವನ್ನು ಸರಾಗವಾಗಿ ಹೇಳಿದಳು ಚಿತ್ರ. ಪ್ರಣವ್ಗೆ ಅವಳ ಮಾತಿನ ಮೇಲೆ ಅಷ್ಟೊಂದು ನಂಬಿಕೆ ಇರಲಿಲ್ಲ. ಆದರೆ ಅವನಿಗೆ ಅದನ್ನು ಮುಂದುವರಿಸಬೇಕೆಂದು ಅನಿಸಲಿಲ್ಲ. ಅವಳ ಸ್ವಭಾವವೇ ಹಾಗೆ. ಅವಳು ಯಾರೊಂದಿಗೂ ಏನನ್ನು ಅಷ್ಟೊಂದು ಹಂಚಿಕೊಳ್ಳುತ್ತಿರಲಿಲ್ಲ. ಕೆಲವೊಂದು ವಿಷಯದಲ್ಲಿ ಪ್ರಣವ್ ಮತ್ತು ಶುಭಶ್ರೀಗೆ ಅವಳ ಬಗ್ಗೆ ತಿಳಿದಿತ್ತು. ಆದರೂ ಎಷ್ಟೋ ವಿಷಯಗಳು ಇನ್ನೂ ನಿಗೂಢವಾಗಿಯೇ ಉಳಿದಿತ್ತು. ಅವಳು ಯಾವಾಗಲೂ ಮನಸ್ಸು ಬಿಚ್ಚಿ ಮಾತನಾಡುತ್ತಿರಲಿಲ್ಲ. ಹಾಗಂತ ಭಾವನೆಗಳೇ ಇಲ್ಲ ಎಂದಲ್ಲ, ಎಲ್ಲರ ಭಾವನೆಗಳಿಗೂ ಸ್ಪಂದಿಸುತ್ತಿದ್ದಳು. ಪ್ರಣವ್ ಮತ್ತು ಶುಭಶ್ರೀಗೆ ಯಾವಾಗಲೂ ಜೊತೆಯಾಗಿದ್ದಳು. ಆದರೆ ಅವಳ ಸುತ್ತ ಒಂದು ಚೌಕಟ್ಟಿತ್ತು. ಅದನ್ನು ದಾಟುವ ಪ್ರಯತ್ನವನ್ನು ಪ್ರಣವ್ ಅಥವಾ ಶುಭಶ್ರೀ ಯಾರೂ ಮಾಡಿರಲಿಲ್ಲ. ಅವರಿಗೆ ಮಾಡಬೇಕೆಂದು ಅನಿಸಿರಲಿಲ್ಲ. ಆದ್ದರಿಂದ ಪ್ರಣವ್ ಸುಮ್ಮನಾದ. ಓಕೆ ಚಿತ್ರ, ನೀನು ಇಷ್ಟು ಹೇಳಿದ ಮೇಲೆ ನಾನು ಇದನ್ನು ಮುಂದುವರ್ಸಲ್ಲ. ಆದರೆ ಯಾವಾಗಲೂ ನಾನು ನಿನ್ನ ಜೊತೆ ಇರ್ತೀನಿ. ನಿಂಗೆ ಏನೇ ಕಷ್ಟ ಬಂದರೂ ನೀನು ನನ್ನ ಹತ್ರ ಹೇಳ್ಕೊ. ಮನಸ್ಸಿಗೆ ಏನೇ ಬೇಜಾರಾದರೂ ಇಲ್ಲೊಬ್ಬ ಫ್ರೆಂಡ್ ಇದ್ದಾನೆ ಅನ್ನೋದನ್ನು ನೆನ್ಪಿಟ್ಕೊ. ಆಫೀಸಲ್ಲಿ ನಾನು ಹಿಂಗೆ ಬಾಸ್ ಆಗಿರ್ಬೋದು, ಆದರೆ ಅದನ್ನು ಬಿಟ್ಟು ನಾನು ಹಿಂಗೆ ಒಳ್ಳೆ ಸ್ನೇಹಿತ ಎಂದ ಪ್ರಣವ್ ಕಾರ್ ಸ್ಟಾರ್ಟ್ ಮಾಡಿದ. ಚಿತ್ರ ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ದಳು. ಅವನ ಕಾಳಜಿಗೆ ಅವಳಿಗೆ ಏನು ಮಾಡಬೇಕೆಂದು ತೋಚುತ್ತಿರಲಿಲ್ಲ. ಚಿತ್ರ, ನೀ ನಮ್ಮ ಜೊತೆನೇ ಅದೇ ಅಪಾರ್ಟ್ಮೆಂಟಲ್ಲಿ ಉಳ್ಕೋಬಹುದಲ್ವಾ? ನಾನು ಎಷ್ಟೋ ಸಲ ಇದನ್ನು ಹೇಳಿದ್ದೀನಿ, ಆದರೆ ನೀ ನನ್ನ ಮಾತೇ ಕೇಳ್ತಾ ಇಲ್ಲ. ಈಗಿರೋ ಮನೆ ಚೆನ್ನಾಗಿಲ್ಲ ಅಂತಲ್ಲ, ಆದರೆ ಆಫೀಸಿಂದ ಸ್ವಲ್ಪ ದೂರ, ದಿನ ಓಡಾಡೋಕೆ ನಿಂಗೂ ಕಷ್ಟ ಆಗುತ್ತೆ. ಇನ್ಮೇಲಂತೂ ಕೆಲಸ ಜಾಸ್ತಿನೇ ಇರುತ್ತೆ ಎಂದ. ಅದು ಹಾಗಲ್ಲ ಪ್ರಣವ್, ನಂಗೆ ನನ್ನ ಫ್ರೆಂಡ್ ಬಿಟ್ಟು ಬರೋಕೆ ಇಷ್ಟ ಇಲ್ಲ. ಅವಳು ನನ್ನ ಕಷ್ಟ ಕಾಲದಲ್ಲಿ ಜೊತೆಯಾಗಿದ್ಲು, ಅದಕ್ಕೆ ಆಫೀಸಿಂದ ಸ್ವಲ್ಪ ದೂರ ಆದರೂ ನಾನು ಅವಳ ಜೊತೆನೇ ಇರೋದು. ನೀವಿಬ್ಬರೂ ಶಿಫ್ಟ್ ಆಗಿಬಿಡಿ.
ಇಲ್ಲ ಪ್ರಣವ್, ಅವಳಿಗೆ ಆಫೀಸ್ ತುಂಬ ದೂರ ಆಗಿಬಿಡುತ್ತೆ. ಈಗ ಇಬ್ಬರಿಗೂ ತೊಂದರೆ ಇಲ್ಲ. ಹೌದು, ನಂಗೊಂದು ಸ್ವಲ್ಪ ದೂರ ಅನಿಸ್ಬೋದು, ಆದರೆ ಒಬ್ರಿಗಾದರೂ ಹತ್ರ ಇರಲಿ ಅಂತ. ಮತ್ತೆ ಅವಳದ್ದು ನೈಟ್ ಶಿಫ್ಟ್ ಕೂಡ ಇರುತ್ತೆ, ಹಾಗಾಗಿ ಅವಳಿಗೆ ಹತ್ರ ಇದ್ದರೆ ಬೆಟರ್ ಎಂದು ಹೇಳುತ್ತಿರುವಾಗ ಪ್ರಣವ್ ಏನೋ ಹೇಳಲು ಬಾಯಿ ತೆರೆದ. ಅಷ್ಟರಲ್ಲಿ, ನಂಗೆ ಗೊತ್ತು ಪ್ರಣವ್, ನೀವೀಗ ಏನು ಹೇಳ್ತೀರಾ ಅಂತ. ಅವಳನ್ನು ನಮ್ಮ ಆಫೀಸಿಗೆ ಸೇರಿಸಿ ಅಂತ ಅಲ್ವಾ? ಅವಳದ್ದು ಅಕೌಂಟ್ ಡಿಪಾರ್ಟ್ಮೆಂಟ್, ಅವಳಿಗಲ್ಲಿ ಸ್ಯಾಲ್ರಿ ಕೂಡ ಚೆನ್ನಾಗಿದೆ. ಇನ್ನು ನಮ್ಮ ಕಂಪ್ನಿಲಿ ಮುಂದೆ ಯಾವಾಗಾದರೂ ಅವಳ ಕೆಲಸಕ್ಕೆ ಅವಶ್ಯಕತೆ ಇದ್ದರೆ ಮತ್ತು ಅಷ್ಟು ಹಣವನ್ನು ಕೊಡೋಕೆ ಸಾಧ್ಯ ಆದರೆ ಖಂಡಿತ ಹೇಳ್ತೀನಿ ಎಂದು ನಕ್ಕಳು. ಅಬ್ಬಾ, ಎಲ್ಲನೂ ನೀನೇ ಹೇಳಿಬಿಡ್ತೀಯ. ಸರಿ ಚಿತ್ರ, ನಿನ್ನಿಷ್ಟ ಎಂದು ನಗುತ್ತಾ ಹೇಳಿದ ಪ್ರಣವ್. ಅವಳನ್ನು ಮನೆಗೆ ಡ್ರಾಪ್ ಮಾಡಿ ತಾನೂ ಕೂಡ ತನ್ನ ಫ್ಲ್ಯಾಟ್ ಕಡೆ ಹೊರಟ. ಮುಂದುವರಿಯುವುದು. ಹೇಗಿತ್ತು ಈ ಸಂಚಿಕೆ ಅಂತ ಕಮೆಂಟ್ ಮಾಡಿ. ಇದು ಹೊಸ ಕತೆ ಅಲ್ವಾ? ಹೇಗನ್ನಿಸ್ತಾ ಇದೆ ರೇವಂತನ ಚಿತ್ರ? ಇಷ್ಟ ಆಗ್ತಿದ್ಯಾ? ಹೇಗೆ ಬರ್ತಾ ಇದೆ ಕಥೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಇವತ್ತಿನ ಸಂಚಿಕೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.